ಅಟೆನ್ಷನ್. ಡಿಯರ್ ಫ್ರೆಂಡ್ಸ್, ಅಟೆನ್ಷನ್ ಪ್ಲೀಸ್. ಖೋ ಆಟದ ದ್ವಿತೀಯಾರ್ಧಕ್ಕೆ ಎರಡು ಟೀಮ್ಗಳು ಸಜ್ಜಾಗಿದೆ. ಈ ಬಾರಿ ಹುಡುಗರ ತಂಡದಿಂದ ಅಖಾಡಕ್ಕೆ ಇಳಿತಿರೋದು ಸೀತಾರಾಮ್ ಗುಡಿಬಂಡೆ ಅಲಿಯಾಸ್ ಸಿಗುಡಿ. ಎರಡನೇವನಾಗಿ ಆಟದ ಮೈದಾನಕ್ಕೆ ಇಳಿತಿದ್ದಾನೆ ಮದನ್. ಮೂರನೇವರಾಗಿ ಆಟದ ಮೈದಾನಕ್ಕೆ ಇಳಿತಿರೋದು ನಮ್ಮ ಕಾಲೇಜಿನ ಯುವ ನಾಯಕ ಸೋಲರಿಯಾದ ಬಾಯ್ಸ್ ಗುಂಪಿನ ಕ್ಯಾಪ್ಟನ್ ವಿಜಯ್. ಈಗ ನಮ್ಮ ಕಾಲೇಜಿನ ಹುಡುಗರು ಹುಡುಗಿಯರನ್ನು ಔಟ್ ಮಾಡಲು ತೆಗೆದುಕೊಂಡ ಸಮಯ 4 ನಿಮಿಷ 12 ಸೆಕೆಂಡ್ಗಳು. ಏನಾದ್ರೂ ಹುಡುಗಿಯರು ಹುಡುಗರನ್ನ ಅದಕ್ಕಿಂತ ಕಡಿಮೆ ಸಮಯದಲ್ಲಿ ಏನಾದ್ರೂ ಔಟ್ ಮಾಡಿದ್ರೆ ಗೆಲುವು ಅವರದೇ. ಒಂದು ವೇಳೆ ಔಟ್ ಮಾಡದೇ ಇದ್ರೆ ಸೋಲೋದಷ್ಟೇ ಅಲ್ಲ, ಈ ಕಾಲೇಜಿಂದಾನೇ ಹೊರಗೆ ಹೋಗ್ಬೇಕಾಗುತ್ತೆ. 100% ಕಾಲೇಜ್ ಸ್ಪೋರ್ಟ್ಸ್ ಇಂದ ಮಾತ್ರ ಅಲ್ಲ, ಕಾಲೇಜಿಂದಲೂ. ಒಂದ್ ವೇಳೆ ಗೆದ್ರೆ ಹುಡುಗಿಯರ ಟೀಮ್ ಗಳಿಸೋ ಮೊದಲನೇ ಪಾಯಿಂಟ್ ಆಗಿರುತ್ತೆ. ಓಡೆ 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 ಅವನ್ನ ಔಟ್ ಮಾಡಿ. ರೈಟ್ ಹೋಗಿ ಹೋಗಿ ರೈಟ್ 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 ಹೋಗು. ಪಂದ್ಯ ಶುರುವಾದ ಕೆಲವೇ ಸೆಕೆಂಡ್ಗಳಲ್ಲಿ ಬಾಯ್ಸ್ ಟೀಮ್ ನ ಮದನ್ ಔಟ್ ಆಗಿದ್ದಾರೆ. ಶಾಲಿನಿಯ ಡುಮನ್ ಔಟ್ ಮಾಡು ಹೋಗು. ಕಾವ್ಯ, ರೆಡಿ ಆದ್ಯಾ? ಎಲ್ಲ ತಗೊಂಡಿದ್ಯಾ ತಾನೆ? ಸ್ಕೂಲಲ್ಲಿ ಪಾಠ ಮಾಡೋದನ್ನ ಗಮನ ಕೊಟ್ಟು ಕೇಳಿಸ್ಕೊ ಕಾವ್ಯ. ನೀನು ಮನೇಲಿ ಅಕ್ಕನ ಬಗ್ಗೆ ಗಮನ ಕೊಟ್ಯಾ? ಇದೇ ಕಣೆ ನಾನು ಕೋಪ ಬರೋದು. ನಾವೇನೋ ಕೇಳಿದ್ರೆ ಅದಕ್ಕೊಂದು ಎದುರುತ್ತರ ರೆಡಿಯಾಗಿ ಇಟ್ಕೊಂಡಿರ್ತೀಯಲ್ಲ. ಅದ್ಬಿಡು, ನೀನ್ ಅಕ್ಕನ ಹತ್ರ ಮಾತಾಡ್ದ್ಯಾ? ಹೇಳ್ಬೇಕಾಗಿದ್ ವಿಷಯ ಹೇಳ್ದ್ಯಾ? ಏನು? ಅಪ್ಪ ಗೀತಾ ಅಕ್ಕಂಗೆ ಲುಕ್ ಇಲ್ದೇ ಇರೋ ಗಂಡನ್ ನೋಡಿರೋ ವಿಷಯ. ಗೀತಾ ಅಕ್ಕ ಏನಾದ್ರೂ ಫೋಟೋಲಿರೋ ಗಂಡನ್ನೇ ಮದ್ವೆ ಆದ್ರೆ ನಾಳೆ ಯಾರು ಗಂಡ ಹೆಂಡತಿ ಅನ್ನಲ್ಲ, ನಿನ್ ಮಗಳು ಅಂಕಲು ಅಂತ ಹೇಳ್ತಾರೆ. ಹೇಳ್ತೀನಿ ಬಿಡಮ್ಮ. ಹಾಗಾದ್ರೆ ಇನ್ನೂ ನೀನ್ ಈ ವಿಷಯ ಹೇಳಿಲ್ಲ ಅಂತಾಯ್ತು. ಎಲ್ಲೇ ಹೇಳೋದು? ರಾತ್ರಿ ಎಲ್ಲ ನೋವು ಅಂತ ಒದ್ದಾಡ್ತಾ ಇದ್ಲು. ಬಿದ್ದಿರೋ ಏಟನ್ ಕಡಿಮೆನಾ?
ಮೈ ಸುಡ್ತಾ ಇದೆ, ಜ್ವರ ಬಂದಿದೆ ಗೊತ್ತಾ? ಇರೋ ಆ ನೋವಿನ ಮೇಲೆ ಈ ಗಂಡಿನ ನೋವು ಹೇಳಿ ಅವಳ ನೋವನ್ನ ಮತ್ತಷ್ಟು ಹೆಚ್ಚು ಮಾಡ್ಬೇಕಾ ಹೇಳು? ಅಮ್ಮ, ಆಗಿರೋ ಗಾಯ ಒಂದ್ ವಾರದಲ್ಲಿ ವಾಸಿ ಆಗತ್ತೆ, ಆದ್ರೆ ಅಪ್ಪ ಕಟ್ಟೋ ಗಂಡ ಅನ್ನೋ ನೋವು ಜೀವನ ಪರ್ಯಂತ ಇರತ್ತೆ ಅಮ್ಮ. ಸರಿ, ಇವತ್ತು ಗೀತಾ ಬಂದ್ಮೇಲೆ ಹೇಳಿದ್ರೆ ಆಯ್ತು ಬಿಡು. ಏನು ನಿಮ್ಮಪ್ಪ ನಾಳೆನೆ ಮದ್ವೆ ಗಂಡ ಕರೆಸಿ ಮದ್ವೆ ಮಾಡ್ಬಿಡ್ತಾರಾ? ನಿನ್ ಯಜಮಾನನ್ ಬಗ್ಗೆ ಹೇಳಕ್ಕಾಗಲ್ಲ. ಅರ್ಥ ಆಗತ್ತೆ ಕಣೆ, ಅವ್ರ ಬಗ್ಗೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಷ್ಟು ವರ್ಷ ಅವ್ರ ಜೊತೆ ಜೀವನ ಮಾಡಿದ್ದೀನಲ್ಲ, ಅವ್ರು ಇವತ್ತು ಹೇಳಿದ ಮಾತು ನಾಳೆ ಹೇಳಲ್ಲ. ಇಷ್ಟಕ್ಕೂ ನಿಮ್ಮಪ್ಪ ಏನೇ ಮದ್ವೆ ಅದು ಇದು ಅಂದ್ರು ಅವಳು ಓದು ಮುಗಿದ ಮೇಲೆ ತಾನೆ. ಹೀಗಿರುವಾಗ ಈ ವಿಚಾರನ ಗೀತಂಗೆ ಹೇಳಿ ಅವಳಿಗೆ ಮತ್ತಷ್ಟು ನೋವು ಕೊಡ್ಬೇಕೇನೆ. ಯಾವತ್ತೋ ಒಂದಿನ ನಿಮ್ಮಪ್ಪ ನೋಡೋ ಗಂಡಿನ ತಾಳಿ ಮುಂದೆ ಗೀತಾ ತಲೆ ತಗ್ಗಿಸ್ಲೇಬೇಕು. ಅಲ್ಲಿ ತನಕ ಆದ್ರೂ ಗೀತಾ ನೆಮ್ಮದಿಯಾಗಿ ತಲೆ ಎತ್ಕೊಂಡು ಓಡಾಡ್ಲಿ ಬಿಡೆ. ಅಂದ್ರೆ ಕಾವ್ಯ, ಸಾಕು, ನೀನು ಜಾಸ್ತಿ ತಲಹರಟೆ ಮಾತಾಡ್ಬೇಡ. ನಿಂದೇನ್ ಕೆಲಸ? ಸ್ಕೂಲ್ಗೆ ಹೋಗೋದು. ಹೋಗು, ಹೊತ್ತಾಯ್ತು, ಹೊರಡು. ಆಯ್ತು ಬಿಡು. ಎರಡು ನಿಮಿಷದ ಆಟ ಮಾತ್ರ ಉಳಿದಿದೆ. ಬೇರೆ ಕಡೆ ಹೋಗು, ಹೋಗು 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 ಹೋಗು. ಪಂದ್ಯ ತುಂಬಾ ರೋಚಕವಾಗಿ ನಡೀತಿದೆ. ವಿಜಯನ್ನು ಔಟ್ ಮಾಡಲು ಹರಸಾಹಸ ಪಡ್ತಿರುವ ಗರ್ಲ್ಸ್ ಟೀಮ್. ಸಮಯ ಓಡ್ತಾ ಇದೆ. 4 ನಿಮಿಷ 12 ಸೆಕೆಂಡ್ಗಳ ಒಳಗಡೆ ಔಟ್ ಮಾಡ್ಬಿಡ್ತಾರ? ಮೊದಲ ಪಂದ್ಯವನ್ನು ತಮ್ಮದಾಗಿಸಿಕೊಳ್ತಾರ? ನೋಡ್ಬೇಕಾಗಿದೆ. ವಾವ್, 4 ನಿಮಿಷ 12 ಸೆಕೆಂಡ್ ಮುಗಿಯಲು ಇನ್ನು ಕೇವಲ 30 ಸೆಕೆಂಡ್ ಬಾಕಿ ಇದೆ. ವಾವ್, ಪಂದ್ಯ ಮುಗಿಯಲು ಇನ್ನು 10 ಸೆಕೆಂಡ್ಗಳು ಮಾತ್ರ ಬಾಕಿ ಉಳಿದಿದೆ. Nine, 8, 7, 6, 5, out. Time over. ಕೇವಲ 3 ಸೆಕೆಂಡ್ಗಳ ಮುಂಚೆ ಹುಡುಗಿಯರು ಹುಡುಗರನ್ನು ಎಲ್ಲರನ್ನು ಔಟ್ ಮಾಡಿ ಈ ಪಂದ್ಯವನ್ನು ತಮ್ಮದಾಗಿಸಿಕೊಂಡಿದ್ದಾರೆ.
ಹುಡುಗಿಯರ ಗುಂಪಿಗೆ ಗೆಲುವು ಶುರುವಾಗಿದೆ. ಬಾಯ್ಸ್ 2 ಗರ್ಲ್ಸ್ 1. ಇನ್ನು ಉಳಿದಿರುವುದು 2 ಪಂದ್ಯ. ಅದರಲ್ಲಿ ಬಾಯ್ಸ್ 1 ಪಂದ್ಯವನ್ನು ಗೆದ್ದರೆ ಕಾಲೇಜ್ ಕ್ರೀಡಾಕೂಟದಲ್ಲಿ ಟ್ರೋಫಿ ತಮ್ಮದಾಗಿಸಿಕೊಳ್ತಾರೆ. ಹಾಗೆ ಗರ್ಲ್ಸ್ ಉಳಿದ 2 ಪಂದ್ಯವನ್ನು ಗೆದ್ದರೆ ಕಾಲೇಜ್ನ ಕ್ರೀಡಾಕೂಟದ ಟ್ರೋಫಿಯನ್ನು ಹುಡುಗಿಯರು ತಮ್ಮದಾಗಿಸಿಕೊಳ್ತಾರೆ. ಇಂಥ ಗೆಲುವನ್ನ ಈ ರೀತಿ ಎಂಜಾಯ್ ಮಾಡಿದ್ರೆ ಗೆದ್ದಿದ್ದಕ್ಕೆ ಅವಮಾನ ಗೊತ್ತಾ? ಮತ್ತೆ ಇನ್ನೇನ್ ಮಾಡೋದು? ಬಿದೋಗ್ ತಿನ್ಕೊಂಡ್ರೆ ಬೀಳೋ ಮಾತೇ ಇಲ್ಲ, ಬರೀ ಗೆಲ್ತಾ ಇರೋದೆ. ಜಯಂ ಮನದೆ. ಹಾಕ್ರೆ ಸ್ಟೆಪ್. ಸಾಕು ಸಾಕು, ಇಳ್ಸಿ ಇಳ್ಸಿ. ಈ ಒಂದ್ ಗೆಲುವಿಗೆ ನಾವ್ ಇಷ್ಟೊಂದು ಸಂಭ್ರಮ ಪಟ್ರೆ ಹೇಗೆ? ಕಾಲೇಜಲ್ಲಿ ಇನ್ನು 2 ಗೇಮ್ಸ್ ಇದೆ, ಅದ್ರಲ್ಲೂ ಗೆದ್ದು ಹುಡುಗಿರ್ ವಿನ್ನರ್ ಅಂತ ಅನ್ಸ್ಕೋಬೇಕು. ಓಕೆನಾ? ಆಗೋದೇ ಇಲ್ಲ ಅನ್ಕೊಂಡಿದ್ ಖೋಖೋನ ಗೆದ್ದಾಯ್ತು. ಮನ್ಸಿದ್ರೆ ಮಾರ್ಗ ಅನ್ನೋದು ಪ್ರೂವ್ ಆಯ್ತು. ಇನ್ 2 ಆಟ ಗೆಲ್ಲೋದು ಕಷ್ಟನೇ ಇಲ್ಲ. ಆಟಕ್ಕೆ ಎಂದು ಹುಡುಗಿರ ಟ್ರೆಂಡು ಎಲ್ಲಾರ್ಗೂ ಬೆಂಡು. ಅಣ್ಣ, ಏನಾಯ್ತು ನಿನಗೆ? ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದು ಸರಿಯಾಗಿ ಬೀಳ್ತಾ ಇದ್ಯಲ್ಲ. ಓಹ್ ಅಮ್ಮ, ನಾನ್ ಬಿದ್ರೆ ಹಿಡ್ಕೊಳಕ್ಕೆ ನೀನಿದ್ಯಾ ನನ್ ತಂಗಿಯವ? ನೀನ್ ಬಿದ್ರೆ ಯಾರಿದ್ದಾರೆ? ಈಗಂಥದ್ದು ಏನಾಯ್ತು? ಕಾಲೇಜಲ್ಲಿ ನಡೀತಿರೋ ಸ್ಪೋರ್ಟ್ಸ್ ಕಡೆಯಿಂದ ವಿಷಯ ಬಂದಿದೆ ತಂಗಿಯವ. ಅದೇ ಏನಾಯ್ತು ಅಂತ ಕೇಳ್ತಾ ಇದ್ದೀನಿ. ತಂಗಿಯವ, ನೀನು ಏನೇನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ತಲೆಯಲ್ಲಿ ಏನೇನೆಲ್ಲ ಕಲ್ಪನೆ ಮಾಡಿಕೊಂಡು ಹಿಂಗಾಗತ್ತೆ ಹಿಂಗಾಗಲ್ಲ ಅಂತ ಏನೇನೆಲ್ಲ ಅಂದ್ಕೊಂಡಿದ್ಯಾ ನೋಡು, ಅದು ಯಾವುದೂ ನಡೆದಿಲ್ಲ ತಂಗಿಯವ್ವ. ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾ ಹೊಡೆದಿದೆ. ಅಣ್ಣ ಪ್ಲೀಸ್, ನಿನಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಮಾತು ಬರುತ್ತೆ ಅಂತ ವಿಷಯ ಎಳಿತಾ ಕೂರ್ಬೇಡ. ಏನಾಯ್ತು ಅಂತ ಹೇಳು. ಹೇಳ್ತೀನಿ ತಂಗಿಯವ್ವ. ನಿನ್ನೆ 2 ಆಟದಲ್ಲಿ ಗೆದ್ದಿದ್ದ ನಿನ್ನ ಮಗ ವಿಜಯ್ ಕುಮಾರ ಇವತ್ತು 1 ಆಟದಲ್ಲಿ ಸೋತ. ನಿನ್ನೆ ವಿಜಯ್ ಏನ್ ಹೇಳಿದ್ದ? ಇವತ್ತು ಮೊದಲನೇ ಆಟದಲ್ಲಿ ಗೆದ್ದು ಆ ಗೀತಾನ ಕಾಲೇಜಿಂದ ಹೊರಗಡೆ ಕಳಿಸ್ತೀನಿ ಅಂತ ಹೇಳಿದ್ದ, ಕರೆಕ್ಟ್ ತಾನೆ? ಇವತ್ತು ಕೇಡು ಅನ್ನೋದು ಮೊದಲನೇ ಆಟದಲ್ಲೇ ಕೊಟ್ಟಿದ್ದ ತಂಗಿಯವ್ವ. ವಿಜಯ್ ಹೇಳ್ತಿದ್ದೇಕೋ, ಅವನ ಆಡ್ತಿದ್ದಿದ್ ಖೋಖೋ, ಅವನ್ ಸೋತಿದ್ ಯಾಕೋ. ಈಗ ತೀರ್ಮಾನ ಮುಂದಿನ ಆಟಕ್ಕೆ ಹೋಯ್ತು. ಇದೇ ರೀತಿ ಅದೃಷ್ಟ ಅವಳ ಕಡೆಗೆ ವಾಲಿ ನಿನ್ನ ಮಗನ ಕಡೆಗೆ ಕೈ ತೋರಿಸಿದ್ರೆ ಕಾಲೇಜಿಂದ ಗೆಟ್ ಔಟ್ ಆಗೋದು ಗೀತ ಅಲ್ಲ ತಂಗಿಯವ್ವ, ನಿನ್ನ ಮಗ ವಿಜಯ್. ನಿನ್ನ ಮಗನ ಸೋಲು ಅವಳ ಪಾಲಿನ ವಿಜಯ ಗೀತೆ ಆದ್ರೆ ವಾಟ್ ನೆಕ್ಸ್ಟ್? ಯೋಚನೆ ಮಾಡಕ್ಕೆ ಟೈಮ್ ಇಲ್ಲ ನನ್ನ ತಂಗಿಯವ್ವ.
ಅವಳು ಕಾಲೇಜಲ್ಲಿ ಉಳ್ಕೊಂಡ್ರೆ ನಿನ್ನ ಮಗನ ಮನಸ್ಸಲ್ಲಿ ಉಳ್ಕೊಂತಾಳೆ. ಆಮೇಲಿನ ಸಿನಿಮಾ ಉಳಿದವರು ಕಂಡಂತೆ ಅಲ್ಲ, ಗುರೂಜಿಗಳು ಕಂಡಂತೆ ಆಗುತ್ತೆ. ಇದಕ್ಕೇನಂತೀಯ? ನನ್ನ ಮಗ ಸೋಲ್ಬಾರ್ದು ಅಂತೀನಿ. ಯಾಕೆ? ಹೌ ಎಪ್ಡಿ ಎಟ್ಲಾ ಎಂಚ? ಉಳಿದಿರೋದು ಓನ್ಲಿ 2 ಗೇಮ್ಸ್. ನೀನದು ಏನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ ಅಣ್ಣ. ಮುಂದಿನ ಪಂದ್ಯದಲ್ಲಿ ವಿಜಯ್ ಸೋಲ್ಬಾರ್ದು. ಅದು ಹೇಗೆ ಸಾಧ್ಯ ತಂಗ್ಯವ್ವ? ಎಕ್ಸಾಮ್ ಆದ್ರೆ ಕಾಪಿ ಹೊಡಿಸಿ ಅಂತ ಹೇಳ್ಬೋದು, ಇದು ಆಟ. ಆಟದ ತೀರ್ಪು ಕೊಡೋನು ಅಂಪೈರ್. ಪ್ರಿನ್ಸಿಪಾಲಿಗೆ ಕಾಲ್ ಮಾಡಿ ಅಂಪೈರ್ ಹತ್ರ ಮಾತಾಡೋದಕ್ಕೆ ಹೇಳು. ಅಟ್ ಎನಿ ಕಾಸ್ಟ್ ವಿಜಯ್ ಗೆಲ್ಲಬೇಕು ಅಷ್ಟೇ. ಇಂಥ ಕೆಲಸ ಎಲ್ಲ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ತಂಗ್ಯವ್ವ. ಫೋನ್ ವಿಜಿ, ಬೇಜಾರಾಗ್ಬೇಡ ಮಗ, ಇನ್ನು 2 ಗೇಮ್ ಇದೆ, ಚಚ್ಚಾಕ್ಬಿಡಣ. ನನಗೆ ಡೈಲಾಗ್ ಬೇಕಾಗಿಲ್ಲ, ಬೇಕಾಗಿರೋದು ರಿಸಲ್ಟು. ಅವಳನ್ನ ಎತ್ಕೊಂಡು ಕುಣಿತಾ ಇರೋದು ನೋಡ್ರು, ಆ ಒಂದು ಸಣ್ಣ ಸಂಭ್ರಮನ ಕೂಡ ಇರಬಾರ್ದು ಅಂದ್ಕೊಂಡಿದ್ದೆ, ಆದ್ರೆ ಮಿಸ್ ಆಯ್ತು. ಅದೇ ಮಗ ನನಗೂ ಬೇಜಾರು. ಆ ಗೀತಾ ಟೀಮು ಒಂದೇ ಒಂದು ಮ್ಯಾಚು ಗೆಲ್ಬಾರ್ದಾಗಿತ್ತು. ಎಲ್ಲ ಮ್ಯಾಚು ನಾವೇ ಗೆದ್ದು ಅವ್ರನ್ನ ವೈಟ್ ವಾಶ್ ಮಾಡಬೇಕಾಗಿತ್ತು. ಆಗಿದ್ದಕ್ಕೆ ಚಿಂತೆ ಮಾಡ್ತಾ ಒದ್ದಾಡೋದಕ್ಕಿನ್ನ ಇನ್ನು ಉಳಿದಿರೋ 2 ಗೇಮ್ ಅಲ್ಲಿ ಅವ್ರಿಗೆ ಮಣ್ಣು ಮುಗಿಸೋಣ ವಿಜಯ್. ಏಯ್, 2 ಗೇಮ್ ಅಂತ ಯಾಕೋ ಹೇಳ್ತೀಯಾ? ಇನ್ನು 1 ಗೇಮ್ ಗೆದ್ರೆ ಸಾಕು, ನಮಗ್ 3 ಪಾಯಿಂಟ್ ಬಂದ್ಬಿಡುತ್ತೆ. ನೆಕ್ಸ್ಟ್ ಗೇಮ್ ಅವಳು ಸೋಲ್ಲೇಬೇಕು. ವಿಜಯ್, ನೆಕ್ಸ್ಟ್ ಟೈಮ್ ಅವಳು ಖಂಡಿತ ಸೋಲ್ತಾಳೆ, ನಿನ್ ತಲೆನೇ ಕೆಡ್ಸ್ಕೋಬೇಡ. ತಲೆ ಕೆಟ್ಟಾಗಿದೆ. ಇಡೀ ಕಾಲೇಜ್ ಮುಂದೆ ನಾನು ಚಾಲೆಂಜ್ ಮಾಡಿದ್ದೀನಿ, ನಾವೇನು ಅನ್ನೋದು ಅವ್ರಿಗೆ ತೋರಿಸ್ಬೇಕು. ನೆಕ್ಸ್ಟ್ ಮ್ಯಾಚ್ ಸೋಲ್ಲೇಬೇಕು, ಅವಳು ಸಂಭ್ರಮ ಸಾಯ್ಲೇಬೇಕು. ನೆಕ್ಸ್ಟ್ ಗೇಮ್ ಯಾವ್ದು? ಹೈ ಜಂಪ್. ಅದರಲ್ಲಿ ಆ ಹುಡುಗಿರ್ ಗುಂಪಿಗೆ ಸಿಗೋದು ಸೋಲು. ಕಮಾನ್. ಏನ್ ಸರ್, ಫುಲ್ ಹ್ಯಾಪಿ ಆಗಿದ್ದೀರಾ? ಮತ್ತೆ ಎಲ್ಲೋ ಒಂದ್ ಕಡೆ ನಾನ್ ನೋಡ್ಬೇಕು ಅಂತಿದ್ದ ಸೋಲ್ನ ಎದುರುಗಡೆ ಕಂಡುಬಿಟ್ರೆ ಖುಷಿ ಆಗಲ್ವೇನ್ರಿ? ಇನ್ನು 2 ಗೇಮ್ ಹೆಣ್ಮಕ್ಳು ಗೆದ್ದು ಬಿಟ್ರೆ ನಾನ್ ಗೆಲ್ದಂಗೆ. ನೋಡಿ, ಗಂಟೆ ಬಾರಿಸ್ತು, ನಾನು ಹೇಳಿದ ಸತ್ಯ ಆಗತ್ತೆ. ಸರ್, ಹೊಡೆದದ್ ಗಂಟೆ ಅಲ್ಲ ಸರ್, ನಮ್ಮ ಫೋನು ಸರ್. ಹೌದಲ್ಲ ರೋಹಿತ್, ಎಕ್ಸ್ಕ್ಯೂಸ್ ಮೀ. ಓಕೆ ಓಕೆ ಸರ್, ಕ್ಯಾರಿ ಆನ್ ಸರ್, ನಾನು ಗ್ರೌಂಡ್ ಹತ್ರ ಹೋಗ್ತೀನಿ ಸರ್. ಆಯ್ತಾಯ್ತು. ಹಲೋ, ಹೂ ಇಸ್ ಸ್ಪೀಕಿಂಗ್ ಪ್ಲೀಸ್? ತಾರಾ, ಸೀತಾರ, ನಿಮ್ಮ ಕಾಲೇಜ್ ಕಟ್ಸಿದಾರಲ್ಲ ಧಣಿ, ಅವರ ಮುದ್ದಿನ ಹೆಂಡತಿಯ ಮುದ್ದಿನ ಅಣ್ಣ. ಸರ್, ನೀವಾ? ಮಾವ, ವಿಜಯ್ ಮಾವ. ಹೇಳಿ ಸರ್. ಸಿಂಪಲ್ ಮ್ಯಾಟರು. ವಿಜಯ್ ಮುಂದಿನ 2 ಗೇಮನ್ನು ಗೆಲ್ಲಬೇಕು. ಮುಂದಿನ ಆಟದಲ್ಲಿ ನಾವ್ ಗೆಲ್ಲೇಬೇಕು. ಅಷ್ಟೇ ಅಲ್ಲ, ಈ ಕಾಲೇಜ್ಗೊಂದು ಇತಿಹಾಸ ಬರಿಬೇಕು ಅನ್ಕೋತಿದೀವಿ. ಆದ್ರೆ ಅದೆಲ್ಲ ಆಗ್ಬೇಕಂತ ಇಲ್ವಲ್ಲ ಗೀತಾ? ಯಾಕಾಗಲ್ಲ? ಇರೋ ವಿಶ್ವಾಸನ ನೀನೇ ಕೊಲ್ಬೇಡ. ನಾವ್ ಹುಡುಗಿರು, ನನ್ ಕಾಲಕ್ಕೆ ಪೆಟ್ ಬಿದ್ದಿತ್ತು, ಆದ್ರೂ ಗೆಲ್ವು ನಮ್ದೇ ಆಯ್ತು ತಾನೆ. ಮನ್ಸಿದ್ರೆ ಮಾರ್ಗ, ಗಟ್ಟಿಯಾಗಿ ನಿಂತ್ರೆ ಗೆಲುವು. ಇನ್ನ ಉಳ್ದಿರೋದು 2 ಪಂದ್ಯ. ನೋಡಿ, ನಾನ್ ಹೇಳೋದನ್ನ ಸೀರಿಯಸ್ ಆಗಿ ಕೇಳಿ. ಇನ್ನ 2 ಪಂದ್ಯ ನಾವ್ ಗೆದ್ಬಿಟ್ರೆ ಕಾಟ ಕೊಡೋ ವಿಜಯ್ ಅನ್ನೋ ಪೆಡಂಬೂತಾನ ಈ ಕಾಲೇಜಿಂದಾನೆ ತೊಲಗಿಸಬಹುದು. ನಮ್ ಇಡೀ ಶಕ್ತಿನ ಇದ್ರಲ್ಲಿ ಹಾಕ್ಬೇಕು. ಹಾಕ್ತಿರ ತಾನೆ? ನೋಡಿ, ನಾನ್ ಹೇಳ್ತಾ ಇರೋದನ್ನ ಗಮನ ಇಟ್ ಕೇಳಿ. ನಾವ್ ಆಡ್ತಿರೋದು ನಮಗೋಸ್ಕರ ಅಲ್ಲ, ಈ ಕಾಲೇಜಿನ ಭವಿಷ್ಯಕ್ಕೋಸ್ಕರ. ಹೌದು, ನಮ್ ತರನೇ ವಿಜಯ್ ಕಾಟದಿಂದ ಓದಕ್ಕಾಗದೆ ಒದ್ದಾಡ್ತಿರೋ ವಿದ್ಯಾರ್ಥಿಗಳಿಗೋಸ್ಕರ. ಸೋಲು ಅನ್ನೋದನ್ನ ಸೋಲ್ಸೋ ಸಂದರ್ಭ ನಮಗ್ ಬಂದಿದೆ. ಸೋತ್ರೆ ಓದೋ ಕನಸುಗಳ ಸೋಲು, ಸ್ವಾಭಿಮಾನದ ಸೋಲು. ಶಾಶ್ವತವಾಗಿ ತಲೆ ಎತ್ತಕ್ಕಾಗದೆ ಇರೋ ಸೋಲು. ನಾವ್ ಗೆದ್ದೆ ಗೆಲ್ತೀವಿ. ಆಟ ಯಾವ್ದೇ ಆದ್ರೂ ಸರಿ, ನಾವ್ ಗೆದ್ದೆ ಗೆಲ್ತೀವಿ. ಅಡ್ಡಿ ಇರೋ ಅಡ್ಡ ಗೋಡೆಯನ್ನೇ ನಾವು ಹಾರ್ತೀವಿ. ಜಯದ ಮೇಲೆ ಜಂಬೂ ಸವಾರಿ ನಾವು ಮಾಡ್ತೀವಿ. ಹಿಪ್ ಹಿಪ್ ಹುರ್ರೆ, ಹಿಪ್ ಹಿಪ್ ಹುರ್ರೆ, ಹಿಪ್ ಹಿಪ್ ಹುರ್ರೆ. ಸೋಲು ನಮಗ್ ಬರಬಾರ್ದು, ಬರಲ್ಲ.